ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ. ಅತ್ಯಂತ ದಯಾಳವೇ ಅನ್ನುವುದಕ್ಕಿಂತಲೂ ಇದು ಪ್ರಾಯ ಒಳ್ಳೆಯ ಶಬ್ದ. ಯಾಕೆಂದರೆ ಅವರು ಕರುಣೆಯ ಕಡಲು ಅಂತ. ಕಾರುಣ್ಯ ಸಿಂಧವೇ ಅಂದರೆ ಕರುಣೆಯ ಕಡಲು, ಅದು ಕಾರುಣ್ಯದ ಸಾಗರ. ಆಮೇಲೆ ಅದಕ್ಕಿಂತ ದೊಡ್ಡ ಕಾರುಣ್ಯ ಇರುವುದು. ಯಾಕೆಂದರೆ ಎಲ್ಲಿ ಏನಿದ್ರೆ ಇನ್ನು ಬಾವಿ, ನದಿ, ಹಳ್ಳ, ಹೊಳೆ, ಇದು ಕಡಲು, ಕಾರುಣ್ಯದ ಕಡಲು ಅಂತ. ಅಂಥ ರಾಘವೇಂದ್ರ ಶ್ರೀಪಾದರ ಬಗ್ಗೆ ಒಂದು ಸಂಗತಿ ಏನು ಅಂದರೆ, ನಮ್ಮಲ್ಲಿ ರಾಘವೇಂದ್ರರ ಕಾರುಣ್ಯದ ಬಗ್ಗೆ ಹೇಳ್ತಾರೆ, ರಾಘವೇಂದ್ರರ ಮಹಿಮೆಗಳ ಬಗ್ಗೆ ಮಾತಾಡ್ತಾರೆ, ರಾಘವೇಂದ್ರರ ಪವಾಡಗಳ ಬಗ್ಗೆ ಮಾತಾಡ್ತಾರೆ. ಆದರೆ ದೊಡ್ಡ ಪವಾಡ ಏನು ಗೊತ್ತುಂಟ? ರಾಘವೇಂದ್ರ ಶ್ರೀಪಾದರ ಗ್ರಂಥಗಳು. ಅವರು ಮಾಡಿದಂಥ ಬೇರೆ ಪವಾಡಗಳೆಲ್ಲ ಮತ್ತೆ ಅವರು ಕೊಟ್ಟಿರತಕ್ಕಂಥ ಗ್ರಂಥಗಳಿವೆಯಲ್ಲ, ಅದೇ ಇಡೀ ಪ್ರಪಂಚಕ್ಕೆ ಸಂಸ್ಕೃತ ವಾಂಗ್ಮಯದ ಒಂದು ದೊಡ್ಡ ಪವಾಡ. ಅದನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡ್ರೆ ಇನ್ನೊಂದು